ನಮ್ಮ ಬೀದರ್ ಜಿಲ್ಲೆ ಐತಿಹಾಸಿಕವಾಗಿ ಅದು ವಿಶೇಷವಾಗಿ ರಾಮಾಯಣ ಮಹಾಭಾರತದಿಂದ ಬೀದರ್ ಜಿಲ್ಲೆ ಐತಿಹಾಸಿಕವಾದಂಥ ಸ್ಥಳಕ್ಕೆ ಹಲವಾರು ರೀತಿಯಾದಂಥ ಸಾಕ್ಷಿಗಳು ಹೇಳ್ತವೆ. ಭಗವಾನ್ ಶ್ರೀರಾಮ ಮತ್ತು ಭಗವಾನ್ ಶ್ರೀಕೃಷ್ಣ ಈ ಭಾಗದಲ್ಲಿ ಒಂದು ಕೆಲವು ಸ್ಥಳಗಳು ಕೂಡ ನಾವು ಸಾಮಾನ್ಯವಾಗಿ ನೋಡ್ತೇವೆ ಬೀದರ್ ಜಿಲ್ಲೆಯಲ್ಲಿ. ಆಮೇಲೆ ಬೀದರ್ ಜಿಲ್ಲೆಯಲ್ಲಿ ಅದ್ಭುತವಾದಂಥ ನಿಸರ್ಗದ ಮಧ್ಯದಲ್ಲಿ ಅನೇಕ ಜರಿಗಳು ಇವತ್ತು ನಾವು ಬೀದರ್ ನಗರದಲ್ಲಿ ಆಮೇಲೆ ಬೀದರ್ ಜಿಲ್ಲೆಯಲ್ಲಿ ನಾವು ನೋಡ್ತೇವೆ. ನಾನು ಇಂದು ಎಲ್ಲಿದ್ದೇನೆ ಅಂದರೆ ನಮ್ಮ ಬೀದರ್ ಜಿಲ್ಲೆ ಅಂದರೆ ಬೀದರ್ ಭಾಲ್ಕಿ ಹೋಗುವ ಮಧ್ಯದಲ್ಲಿ ಬರುವ ಏನು ಮೈಲಾರ ಅಂತ ಕರಿತೇವೆ, ಈಗ ಆಗಿನ ಕಾಲದಲ್ಲಿ ಖಾನಾಪುರ ಅಂತ ಕರಿತಾ ಇದ್ದಾರೆ. ಇದಕ್ಕೆ ನಾವು ಸಾಮಾನ್ಯವಾಗಿ ದಕ್ಷಿಣ ಕಾಶಿ ಅಂತ ಕರಿತೇವೆ. ಇಲ್ಲಿ ಅದ್ಭುತವಾದಂಥ ದೇವಸ್ಥಾನಗಳು ಸುಮಾರು 100 ಕುಂಡಗಳಿವೆ. ಆಮೇಲೆ ಅದ್ಭುತವಾಗಿ ಇಲ್ಲಿ ಶನಿ ಶನ್ಮಾತ್ಮ ಅಂತ ಹೇಳಿದೆ, ಅಲ್ಲಿ ಕೂಡ ಝರಿ ಇದೆ. ಆಮೇಲೆ ಇಲ್ಲಿ ಸಾಮಾನ್ಯವಾಗಿ ನಾವು ಗಾಯಮುಖ ಅಂತಿದೆ. ಗಾಯಮುಖ ಅಂದರೆ ಮುಖದ ಬಾಯಿನಿಂದ ನೀರು ಬರುವಂಥ ಶಬ್ದಗಳನ್ನು ನೋಡ್ತೇವೆ. ಹಿಂದಿನ ಕಾಲದಲ್ಲಿ ಅಲ್ಲಿ ನಿಸರ್ಗವಾಗಿ ಕೆಳಗಿನ ನೀರುಗಳನ್ನು ಬರ್ತಿದ್ದವು. ಹೀಗೆ ಬೀದರ್ ಜಿಲ್ಲೆಯಲ್ಲಿ ಪಾಪ್ನಸ್ ಇರ್ಬೋದು, ನಸು ಜನ ಇರ್ಬೋದು, ಸುಖತೀರ್ಥ ಇರ್ಬೋದು, ಅಮೃತ ಕುಂಡ ಇರ್ಬೋದು. ಹೀಗೆ ಬೀದರ್ ಜಿಲ್ಲೆಯಲ್ಲಿ ಸಾವಿರಾರು ನಾವು ಏನು ಮಾಡ್ತೇವೆ ಜರಿಗಳನ್ನು ಕಾಣ್ತೇವೆ. ಅಂದರೆ ಇಲ್ಲಿ ಬಿಸಿಲೇರಿಗಿಂತ ಅದ್ಭುತವಾದಂಥ ನೀರನ್ನು, ಕುಡಿಯುವಂಥ ನೀರನ್ನು ನಮಗೆ ಇಲ್ಲಿ ದೊರೀತವೆ. ಇದು ಯಾವುದೇ ರೀತಿ ಫಿಲ್ಟರ್ ಆಗಿರೋದ್ರಲ್ಲಿ ನಿಸರ್ಗದಿಂದ ಬಂದಂಥ ಅದ್ಭುತವಾದಂಥ ಅಮೃತಕ್ಕೆ ಸಮಾನವಾದಂಥ ನೀರನ್ನು ನಾವು ಇವತ್ತು ಬೀದರ್ ಜಿಲ್ಲೆಯಲ್ಲಿ ನೋಡ್ತೇವೆ. ಬೀದರ್ ಜಿಲ್ಲೆಯಲ್ಲಿ ಖಾಲಿ ಸಿಟಿಯನ್ನು ನೋಡ್ಕೊಂಡು ಹೋಗಬಾರ್ದು. ಬೀದರ್ ಜಿಲ್ಲೆ ಬಂದಾಗ ಅನೇಕ ಅದ್ಭುತವಾದಂಥ ಸ್ಥಳಗಳನ್ನು ನೋಡಿಕೊಂಡು ಹೋದಾಗ ಬೀದರ್ ಜಿಲ್ಲೆ ಐತಿಹಾಸಿಕವಾಗಿ ಸ್ಥಳ ನೋಡುವಂಥ ಭಾಗ್ಯ ಎಲ್ಲರಿಗೂ ದೊರಕುತ್ತದೆ ಅಂತ ಹೇಳ್ತಕ್ಕೆ ನಾನು ಒಬ್ಬರದಡ್ಡೆ. ನಾನು ತಮ್ಮೆಲ್ಲರಿಗೂ ಬೀದರ್ ಜಿಲ್ಲೆ ಬಂದಾಗ ಗಾಯಮುಖ ಬರ್ರಿ, ಆಮೇಲೆ ಶನ್ಮಾತ ದೇವ ಬರ್ರಿ, ಮಲ್ಲಣ್ಣ, ಸುಕುಲ್ ತೀರ್ಥ, ನರಸಿಂಹಜನ್ನ, ಪಾಪ್ನಾಸು, ಇವೆಲ್ಲ ದೇವಸ್ಥಾನಗಳು ನಮ್ಮ ಬೀದರ್ ಜಿಲ್ಲೆ ಅತ್ಯಂತ ಪುರಾತನವಾದಂಥ ಸ್ಥಳಗಳು, ಐತಿಹಾಸಿಕ ಸ್ಥಳಗಳನ್ನು ತಾವೆಲ್ಲ ನೋಡೋ ಭಾಗ್ಯದಲ್ಲಿ ತಮಗೂ ದೊರಕಲಿ ಎಂಬ ಮಾತಿನಲ್ಲಿ ನಮಸ್ಕಾರ.